ನಮಸ್ಕಾರ ವೀಕ್ಷಕರೇ, ಗ್ರಾಮದೇವರು ಚಾನಲ್ಗೆ ಸ್ವಾಗತ. ನಾವಿವತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ದೇವಿ ಮಹಾತ್ಮೆ ಅಥವಾ ರಕ್ತ ಬೀಜಾಸುರನ ವಧೆ ಎನ್ನುವಂತಹ ಯಕ್ಷಗಾನವನ್ನು ನೋಡೋಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ನೋಡೋಣ. ಶ್ರೀ ದಾಸಿಮಯ್ಯ ಯಕ್ಷಗಾನ ನಾಟಕ ಮಂಡಳಿ, ಕಲ್ಲೂರು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಇವರು ಇವತ್ತು ಮಾವಿನಕೆರೆ ಗ್ರಾಮದಲ್ಲಿ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ದೇವಿ ಮಹಾತ್ಮೆ ಅಥವಾ ರಕ್ತ ಬೀಜಾಸುರನ ವಧೆ ಎನ್ನುವಂತಹ ಯಕ್ಷಗಾನ ಮಾಡ್ತಾ ಇದ್ದಾರೆ. ಮಲೆನಾಡು ಪ್ರದೇಶಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಕ್ಷಗಾನ ಅನ್ನೋದು ತುಂಬ ಪ್ರಸಿದ್ಧಿಯಾಗಿದೆ. ಆದರೆ ನಮ್ಮ ಬಯಲು ಪ್ರದೇಶಗಳಲ್ಲಿ ಈ ಯಕ್ಷಗಾನ ಅನ್ನೋದು ಸ್ವಲ್ಪ ದೂರ. ಆದ್ದರಿಂದ ಈ ಕಡೆ ಜಾಸ್ತಿ ಪ್ರಸಿದ್ಧಿಯಾಗಿರೋದು ರಾಮಾಯಣ, ಮಹಾಭಾರತ, ಈ ರೀತಿಯ ಒಂದು ಕುರುಕ್ಷೇತ್ರ ನಾಟಕಗಳನ್ನು ಮಾಡಿದ್ದಾರೆ. ಯಕ್ಷಗಾನ ಅನ್ನೋದು ಇವರಿಗೆಲ್ಲ ಹೊಸದು. ಬನ್ನಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಪುಟ್ಟಸ್ವಾಮಿಯವರು ಅವರ ಒಂದು ಏನು ತನ್ನ ಆರೈಕೆಯನ್ನು ಹೊತ್ತು ಈ ಗ್ರಾಮದಲ್ಲಿ ಒಂದು ನಾಟಕವನ್ನು ಆಡುತ್ತೇನೆ ಅಂತ ಅವರು ಅಂದ್ಕೊಂಡಿದ್ದಂತೆ, ಅದೇ ರೀತಿ ಈ ಗ್ರಾಮದಲ್ಲಿ ಅವರಿಗೆ ಆ ತಾಯಿ ಕೃಪೆಯನ್ನು ಮಾಡಿದ್ದಾರೆ. ಆದ್ದರಿಂದ ಈ ಗ್ರಾಮದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರ ಸ್ವಂತ ಖರ್ಚಿನಲ್ಲಿ ಬೇರೆ ಯಾರಿಂದ ಒಂದು ಪ್ರೋತ್ಸಾಹವನ್ನು ಎತ್ತುವುದಾಗಲಿ, ದಾನವನ್ನು ಕೇಳುವುದಾಗಲಿ ಯಾವುದೇ ಇಲ್ಲದೆ ಊರಿನವರೆಲ್ಲವರ ಸಹಕಾರ ತಗೊಂಡು ಅವರೆಲ್ಲ ಅಣ್ಣ ತಮ್ಮಂದಿರು, ಬಂಧು ಬಳಗ ಮತ್ತು ಸ್ನೇಹಿತರು, ಕಲಾವಿದರನ್ನು ಒಟ್ಟುಗೂಡಿಸಿ ಸ್ನೇಹಪೂರ್ವಕವಾಗಿ ನಾಟಕವನ್ನು ಈ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಆದ ಕಾರಣ ತಾವುಗಳೆಲ್ಲ ಗಮನವಿಟ್ಟು ಎಲ್ಲ ಗ್ರಾಮಸ್ಥರು ಈ ನಾಟಕವನ್ನು ನೋಡುವುದರ ಮುಖಾಂತರ ಒಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ. ಹಿರಿಯ ಕಲಾವಿದರಾಗಿರ್ತಕ್ಕಂಥ ಸಿದ್ದಪ್ಪ ಬೇಟಳ್ಳಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲ ತುಮಕೂರು ಜಿಲ್ಲಾ ದೇವರ ಸಂಘದ ಅಧ್ಯಕ್ಷರಾಗಿ ಕಾರ್ಯಕ್ರಮ ಬಂದಿರತಕ್ಕಂಥದ್ದು ನಮ್ಮ ದೇಶದ ಬಹಳ ಮುಖ್ಯವಾದಂತಹ ಒಂದು ಸಂಸ್ಕೃತಿಯಾಗಿದೆ ಅಂತ ಒಂದು ಸನ್ನಿವೇಶವಾಗಿರುತ್ತೆ. ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮ ಜನರಿಗೆ, ಮಕ್ಕಳಿಗೆ ಅತಿ ಅಗತ್ಯವಾಗಿರುತ್ತೆ. ಮಕ್ಕಳಲ್ಲಿ ಒಂದು ದೈವಿ ಭಾವನೆ, ನಮ್ಮ ಸಂಸ್ಕೃತಿಯ ಮುಂದುವರಿಕೆ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಇಂತಹ ಕಾರ್ಯಕ್ರಮವನ್ನು ಮಾವಿನಕೆರೆ ಗ್ರಾಮದಲ್ಲಿ ಆಯೋಜಿಸಿರ್ತಕ್ಕಂಥದ್ದು ತುಂಬ ಸಂತೋಷದಾಯಕವಾಗಿದೆ. ನಾವು ಸಣ್ಣವರಾದರೂ ಹಕ್ಕಿಯನ್ನು ಸಣ್ಣವರಲ್ಲ. ಏನಾದ್ರು ಪ್ರಸಾದ
ನಿಮ್ಮ ದಂಡದಲ್ಲೇ ತುತ್ತು ಹೆಂಗ್ ಮಾಡ್ಬಿಟ್ರಲ್ಲ ಆ ಪ್ರಸಾದ ಹೆಂಗ್ ತಿನ್ನೋದು ನಾವು ನೀವೇ ತಿನ್ಕೊಂಡ್ರಿ. ನಾವು ಯಕ್ಷಗಾನ ನೋಡೋದಕ್ಕೂ ಮುಂಚೆ ಎಲ್ಲ ಪಾತ್ರಧಾರಿಗಳ ಪರಿಚಯನ ಮಾಡ್ಕೊಳ್ಳೋಣ. ಬನ್ನಿ ಎಲ್ಲ ಪಾತ್ರಧಾರಿಗಳ ಪರಿಚಯನ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಎಲ್ಲ ಯಾರ್ಯಾರಿಗೆ ಸನ್ಮಾನ ಆಯ್ತಲ್ಲ ನೋಡಿದ್ವಿ. ತುಂಬ ಹಿರಿಯ ಕಲಾವಿದರು ಕೂಡ ಇದೆ, ಅವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಎಲ್ಲ ಯಾವ ಥರ ಇಲ್ಲಿ ಸ್ಟೇಜ್ ಹಿಂಭಾಗದಲ್ಲಿ ಎಲ್ಲ ಮೇಕಪ್ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೀವು ತೋರಿಸ್ತೀನಿ. ಎಲ್ಲ ಪಾತ್ರಧಾರಿಗಳು ಇದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಎಲ್ಲ ಪಾತ್ರಧಾರಿಗಳ ಹತ್ರ ಮಾತಾಡ್ಸಿದ್ದೀನಿ. ಕೆಲವರು ಹತ್ರ ನಾವು ಮಾತಾಡ್ಸೋಕ್ಕಾಗಿಲ್ಲ, ನೋಡೋಣ. ತಗಿ ಮುಖವಾಡ ಆಯ್ತು. ಸಂಚಾರಿ ಕನ್ನಡಿಗ ಅಂತ ಹಾಯ್, ಏನು ಹೆಸರು? ಹೌದಾ, ಏನು ಪಾತ್ರ ಮಾಡ್ತಾ ಇದೆಯಾ? ಬಾಲಕೃಷ್ಣ. ಎಲ್ಲಿ ಕೊಳದು? ನಿನ್ನ ಹೆಸರೇನು? ನಿಖಿಲ್. ಏನು ಪಾತ್ರ ಮಾಡ್ತಾ ಇದೆಯಾ? ನೀನು ಬಾಲಕೃಷ್ಣನ? ಎರಡನೇ ಬಾಲಕೃಷ್ಣ. ಅಕ್ಕ ನಮಸ್ಕಾರ. ಏನ್ ಅನ್ಸುತ್ತೆ ಪಾತ್ರಗಳು ಮಾಡ್ತಾ ಇದಾರಲ್ಲ? ಚೆನ್ನಾಗಿ ಮಾಡಿದ್ರು. ಮುಂಚೆ ಮಾಡಿದ್ರ ಅಣ್ಣ ಪಾತ್ರಗಳು? ಯಕ್ಷಗಾನ ಎಲ್ಲ ಮುಂಚೆ ಮಾಡಿದ್ರ? ಇದೇ ಫಸ್ಟ್ ಟೈಮಾ? ಸರ್ ನಿಮ್ಮ ಹೆಸರು? ಯಾವ ಊರು ಸರ್? ಏನ್ ಪಾತ್ರ ಮಾಡ್ತಾ ಇದ್ದೀರಾ? ಮರಿ ರಕ್ತ ಬೀಜಾಸುರ. ನೋಡ್ರೆ ಗೊತ್ತಾಗುತ್ತಲ್ಲಪ್ಪ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ? ಹೌದಾ? ನಿಮ್ಮ ಮಾಸ್ಟರ್ ಹೆಸರೇನು? ಹೌದಾ? ಓಕೆ. ಸ್ವಾಮಿ ಹೆಸರೇನು?